ನಮಸ್ತೆ ಕರ್ನಾಟಕ. ಗಣೇಶ ಚತುರ್ಥಿಯ ಮುಂಜಾನೆ ಎಲ್ಲ ವಿಘ್ನಗಳೆದು ಆ ಸೂರ್ಯದೇವ ಉದಯಿಸಿ ಗೌಡರ ಮನೆಯನ್ನು ನ್ಯಾಯದ ಕಿರಣಗಳಿಂದ ಬೆಳಗಿಸಿದ್ದ. ಅಲಾರಂ 6ಕ್ಕೆ ಬಡಿದುಕೊಳ್ಳಲು ಆರೋಹಿ ಮೆಲ್ಲ ಕಣ್ಬಿಟ್ಟು ತನ್ನ ಪಕ್ಕದಲ್ಲೇ ಇದ್ದ ಮೊಬೈಲ್ ಆಫ್ ಮಾಡಿದ್ಲು. ತಿರುಗಿ ನೋಡಲು ಬೆಚ್ಚನೆ ಮಲಗಿದ್ದ ಗಂಡನ ಮೀಸೆಯನ್ನು ಮೆಲ್ಲ ಎಳೆದು ಅವನ ಹೊರಟುಗಲಕ್ಕೆ ಮುತ್ತು ಕೊಟ್ಟ ಆರೋಹಿ, ಹಬ್ಬ ಅದೆಷ್ಟು ಚಂದ ಕಣೋ ನನ್ನ ಹಿಟ್ಲರ್, ನಿಜ ನಿನ್ನ ಪಡೆದ ನಾನೇ ಪುಣ್ಯವತಿ, ಲವ್ ಯು ಕಣೋ, ನಿನ್ನೆ ನೀನು ನಿಜಕ್ಕೂ ಆ ಶಿವಪ್ಪನ ಅವತಾರನೇ ಅನ್ನಿಸ್ತು ಅರ್ಜುನ್ ಎಂದು ಎದ್ದು ಸೀರೆ ಸೆರಗು ಸರಿ ಮಾಡಿಕೊಂಡು ಸ್ನಾನಕ್ಕೆ ಹೋಗಿದ್ಲು. ಅರ್ಜುನ್ ಪ್ರತಿನಿತ್ಯ ಬೇಗ ಎದ್ದೇಳುವವನು ನೆನ್ನೆಯ ತನ್ನೊಳಗಿನ ಭಾರವೆಲ್ಲವ ಇಳಿಸಿ ನೆಮ್ಮದಿಯಾಗಿತ್ತು. ಹಾಗಾಗಿ ಒತ್ತು ಮೂಡಿದ್ರೂ ಇನ್ನೂ ಬೆಚ್ಚಗೆ ಮಲಗಿದ್ದ. ಸ್ನಾನ ಮುಗಿಸಿ ಬಂದವಳು ಅವನನ್ನು ಎಪ್ಪಿಸದೆ ತಲೆ ಒರೆಸುತ್ತಾ ಲಂಗಾದವಣಿಯಲ್ಲಿ ಮಿಂಚುತ್ತಾ ಸೀದಾ ಅಡುಗೆ ಮನೆಗೆ ಹೋಗಿ ನೋಡಿದ್ಲು. ಅದಾಗಲೇ ಅತ್ತೆಮ್ಮ ಲಕ್ಷ್ಮಿ ಎದ್ದು ಹಾಲು ಕರೆದು ತಂದಿಟ್ಟಿದ್ರು. ನೋಡಿದ ಆರೋಹಿ ಎಲ್ರಿಗೂ ಬಿಸಿ ಕಾಫಿಯನ್ನು ಮಾಡಿ ಲೋಟಕ್ಕೆ ಹಾಕಿ ಎಲ್ರಿಗೂ ಕೊಟ್ಟು ಶ್ವೇತಾ ರೂಮಿಗೆ ಹೋದ್ಲು. ಬಾಗಿಲು ತೆಗೆದೇ ಇತ್ತು. ಸೀದಾ ಒಳಗೆ ನಡೆದು ನೋಡಿದ್ಲು. ಕೃಷ್ಣ ನೆಲದ ಮೇಲೆ ಚಾಪಿ ಹಾಕಿ ಮಲಗಿದ್ರೆ ಶ್ವೇತಾ ಮಂಚದ ಮೇಲೆ ಮಲಗಿದ್ಲು. ನಮ್ಮ ಕುಳ್ಳಿ ಆರೋಹಿ ಅದನ್ನು ನೋಡಿ ತಲೆಯಲ್ಲಿ ಒಂದು ಪ್ಲ್ಯಾನ್ ಹಾಕ್ಕೊಂಡ್ಳು. ಅವರನ್ನು ಎಬ್ಬಿಸದೆ ಹಾಗೆ ತನ್ನ ರೂಮ್ಗೆ ಬಂದವಳು ಅರ್ಜುನನ್ನು ಎಬ್ಬಿಸಿದ್ಲು. ಏನಂದರೆ ಎದ್ದೇಳಿ ಬೆಳಗಾಯಿತು, ಅಬ್ಬಾಲೋ ಹಿಟ್ಲರ್ ಏಳು ಮೇಲೆ ಅಂತ ಕೂಗಿ ಎಬ್ಬಿಸಿದವಳ ಸೊಂಟ ಹಿಡಿದು ಅಪ್ಪಿದ ಅರ್ಜುನ್ ಮೆಲ್ಲ ಕಣ್ಣು ಬಿಟ್ಟು ಅವಳ ಹೊಳೆಯುತ್ತಿರುವ ಮುಖವನ್ನು ನೋಡಿ, ಲೇ ಕುಳ್ಳಿ, ಬೆಳಗ್ಗೆನೇ ಏನೇನಿಂದು ರೋದ್ನೆ 10 ಬೀದಿ ಕೇಳೋ ಥರ ಕೂಗಾಡ್ತಾ ಇದೆಯಾ? ಯಾವಾಗಲೂ ಅಮ್ಮನವ್ರು ತಾನೇ ಲೇಟಾಗಿ ಹೇಳೋದು, ಇವತ್ತು ಬೇಗ ಇದ್ದು ನನ್ನ ತಲೆ ತಿಂತಿದೆಯಾ? ಅದಿರಲಿ ಬೆಳಗ್ಗೆನೇ ಲಂಗ ದಾವಣಿ ಹಾಕೊಂಡು ಮಿಂಚ್ತಿದೆಯಾ, ಏನು ವಿಷಯ ಎಂದು ಅವಳನ್ನು ಮುದ್ದಾಡ್ತಾ ಕೇಳಿದ್ದ. ಅವನಿಂದ ಕಷ್ಟಪಟ್ಟು ಬಿಡಿಸ್ಕೊಂಡವಳು ಎದ್ದು ನಿಂತು ಸೊಂಟದ ಮೇಲೆ 2 ಕೈ ಇಟ್ಕೊಂಡು ಮೂತಿ ಉಬ್ಬಿಸಿ ನೋಡುತ್ತಾ ನಿಂತಳು. ಅರ್ಜುನ್ ಎದ್ದು ಸರಿಯಾಗಿ ಕುಳಿತು, ಏನಮ್ಮಿ ನಿಂದು ಹೀಗೆ ಹನುಮಂತನ ರೀತಿ ನಿಂದರೆ ಹೆಂಗಮ್ಮಿ? ಹೇಳಾದರೂ ಹೇಳೆ, ಇಲ್ಲ ಬೆಳಗ್ಗೆನೇ ಯಾವ ಊರು ದೆವ್ವ ಬಂದೈತೆ ಮೈ ಮೇಲೆ ಹೇಳು. ನನಗೂ ಬೆಳಗ್ಗೆ ನಿನ್ನ ಹೀಗೆ ನೋಡ್ತಿದ್ರೆ ಸಖತ್ ಮೂಡ್ ಬರ್ತಿದೆ. ಅದು ನಿನ್ನ ಈ ಡ್ರೆಸ್ನಲ್ಲಿ ನೋಡ್ತಿದ್ರೆ ಹುಫ್, ಬಾ ದೆವ್ವ ಬಿಡಿಸ್ಲಾ ಎಂದು ಮತ್ತಷ್ಟು ರೇಗಿಸ್ತವನ ಮೇಲೆ ದಿಂಬು ಎತ್ತಿ ಬಿಸಾಕಿದ್ಲು. ಅವನ ಕೈಗೆ ಕಾಫಿ ಲೋಟ ಕೊಡುತ್ತಾ, ಲೋ ಹಿಟ್ಲರ್, ಅವರಿಬ್ಬರು ಲವ್ ಮಾಡಿ ತಾನೇ ಮದುವೆ ಆಗಿದ್ದು ಎಂದು ಅವನ ತೊಡೆ ಮೇಲೆ ಕುಳಿತು ಪೆದ್ದಾಗಿ ಆರೋಹಿ ಕೇಳಿದ ಪ್ರಶ್ನೆಗೆ ಅರ್ಜುನ್ಗೆ ಕುಡಿತಿದ್ದ ಕಾಫಿ ನೆತ್ತಿಗತ್ತಿತ್ತು. ಹಾಂ ಯಾರೇ, ಏನಮ್ಮಿ, ಏನು ಮಾತಾಡ್ತಿದೀಯಾ ಎಂದು ಕೇಳ್ದ. ಆರೋಹಿ ಅವನ ಕುತ್ತಿಗೆಗೆ ಹಾರದಂತೆ ಕೈ ಬೆಸೆದು, ರೀ ಶ್ವೇತಾ ಮತ್ತು ಕೃಷ್ಣ ಅವರಿಬ್ಬರು ಲವರ್ಸ್ ತಾನೇ, ರೂಮ್ನಲ್ಲಿ ಅವರು ಕೆಳಗೆ ನಿಮ್ಮ ತಂಗಿ ಮೇಲೆ ಬಹುಶಃ ಕೋಪ ಮಾಡ್ಕೊಂಡಿದ್ದಾರಾ ಅರ್ಜುನ್ ಹೇಳೋ ಎಂದವಳು ಅವನ ಉತ್ತರಕ್ಕೆ ಕಾದ್ಲು. ಅರ್ಜುನ್ ಯೋಚಿಸುತ್ತಾ, ಅಯ್ಯೋ ಈ ಕುಳ್ಳಿ ಬೆಂಬಿಡದ ಭೂತ, ಇವಳಿಗೆ ಹೇಗೆ ಹೇಳೋದು, ಇವಳಿಗೆ ಬುದ್ಧಿ ಯಾವಾಗ ಬೆಳೆಯುತ್ತೋ ದೇವರೇ ಎಂದು ತನ್ನಷ್ಟಕ್ಕೆ ತಾನೇ ನುಡಿದು, ಲೇ ಕುಳ್ಳಿ, ಅದು ಗಂಡ ಹೆಂಡತಿ ಪ್ರೀತಿ ಕಣೆ, ಆಮೇಲೆ ಸರಿಯಾಗ್ತಾರೆ, ನೀನು ಯಾಕೆ ಮಧ್ಯೆ ಅವ್ರ ರೂಮ್ಗೆ ಹಾಗೆ ನುಗ್ಗೋದು? ನಿಮ್ಮ ಟೀಚರ್ ನಿಂಗೆ ಅದೇನಂತಾರೆ, ಮ್ಯಾನರ್ಸ್ ಹೇಳ್ಕೊಟ್ಟಿಲ್ವೇನಮ್ಮಿ ಎಂದು ಅವಳ ಕೆನ್ನೆ ಸವರಿ ಹೇಳಿದವನ ಎದೆಗೆ ಗುದ್ದುತ್ತಾ, ನನಗೆ ಎಲ್ಲ ಮ್ಯಾನರ್ಸ್ ಗೊತ್ತು, ಮೊದಲು ಅವರಿಬ್ಬರನ್ನ ಒಂದು ಮಾಡಿ, ಇಲ್ಲ ನನ್ನ ಹತ್ರ ಬರಬೇಡಿ, ಈಗೆದ್ದು ಹೋಗಿ ಸ್ನಾನಕ್ಕೆ ಎಂದು ಅವನಿಂದ ತಪ್ಪಿಸ್ಕೊಂಡು ಹೊರಗೋದ ಹೆಂಡತಿಯನ್ನು ನೋಡಿ, ಸಿಗ್ತೀಯಾ, ಎಲ್ಲಿ ಹೋಗ್ತೀಯಾ? ಆರೋಹಿ ಹೇಳಿದ ಹಾಗೆ ಮಾಡಬೇಕು. ಕೃಷ್ಣನಿಗೆ ಅವಳ ಮೇಲೆ ಕನಿಕಾರ ಇದೆ, ಆದರೆ ಪ್ರೀತಿ? ಶ್ವೇತಾ ರಾಹುಲ್ನ ಮರೆತು ಇವನ ಜೊತೆ ಮುಂದುವರಿತಾಳ ಎಂದು ಯೋಚಿಸುತ್ತಾ ಎದ್ದು ಟವಲ್ ತಗೊಂಡು ಹಿತ್ತಲಿಗೆ ಹೋಗಿದ್ದ. ಲಕ್ಷ್ಮಿ ಅಷ್ಟರಲ್ಲಿ ದೇವರಿಗೆ ಪೂಜೆ ಮಾಡಿ ಆರೋಹಿಗೆ ಆರತಿ ಕೊಟ್ಲು. ಆರೋಹಿ ಆರತಿ ತೆಗೆದುಕೊಂಡು ಅಂಗಳಕ್ಕೆ ಹೋಗಿ ರಂಗೋಲಿ ಹಾಕುತ್ತಾ ಇರಲು ಅರ್ಜುನ್ನ ಸ್ವರ ಕೇಳಿತ್ತು. ಅಮ್ಮಮ್ಮ ಬೆನ್ನುಜ್ಜಕ್ಕೆ ಬರ್ತೀರಾ ಎಂದು ಹಿತ್ತಲಿಂದ ಕರೆ ಬರಲು ನೀಲಮ್ಮ ಅಡುಗೆ ಮನೆಯಿಂದಲೇ ಅವನಿಗೆ ಉತ್ತರ ಕೊಟ್ಟರು. ನೀನು ಹೆಂಡ್ತಿನ ಕರಿಲ್ಲ, ನಾನು ತಿಂಡಿ ಮಾಡ್ತೀನಿ ಕೂಸೆ ಎಂದಾಗ ಅರ್ಜುನ್ ನಗುತ್ತಾ ಅವನಿಗೂ ಅದೇ ಬೇಕಿತ್ತು. ಆರೋಹಿ ಲೇ ಆರು ಎಂದು ಜೋರಾಗಿ ಕೂಗ್ದ. ಅವನ ಸ್ವರ ಕೇಳಿದ ಕೂಡಲೇ ಭಯಬಿದ್ದ ಆರೋಹಿ ಕೈನಲ್ಲಿದ್ದ ರಂಗೋಲಿ ಅಷ್ಟು ಚೆಲ್ಲಾಗಿತ್ತು. ಬೆವರುತ್ತಾ ಅತ್ತೆ ಮುಖ ನೋಡಲು ಲಕ್ಷ್ಮಿ ನಗುತ್ತಾ, ಅಯ್ಯೋ ಹುಚ್ಚು ಹುಡುಗಿ, ಹೋಗೋಗು, ಅದು ಬಿಡು, ನಾನು ತೆಗಿತೀನಿ ಬಂಗಾರ, ನೀನು ಹೋಗು. ಇಲ್ಲ, ಇಡೀ ಮನೆ ಕೇಳೋ ಥರ ಕೂಗಿ ರಂಪ ಮಾಡ್ತಾನೆ, ಹೋಗು ಆರೋಹಿ ಎಂದರು. ಆರೋಹಿ ಲಂಗವನ್ನು ಎತ್ತಿ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಅವನ ಹತ್ರ ಮೆಲ್ಲ ನಡೆದು ಬಂದಳು. ಅರ್ಜುನ್ ಅವಳನ್ನು ನೋಡಿ ಕಣ್ಣು ಹೊಡೆಯುತ್ತಾ, ಲೇ ಕುಳ್ಳಿ, ಬೇಗ ಬಾರೆ ಉಜ್ಜು, ಬೇಗ ಎಂದ. ಅವಳು ತುಟುಕ್ ಅಂದೆ. ಅವನ ಸ್ವರಕ್ಕೆ ನಡುಗುತ್ತಾ ಅವನ ಬೆನ್ನುಜ್ಜಿ ತಲೆ ಉಜ್ಜಲು ಅರ್ಜುನ್ ಅವಳ ಸೊಂಟವನ್ನು ಜೋರಾಗಿಲ್ದ. ನೋವಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಮ್ಮ ಎಂದಾಗ ಅರ್ಜುನ್ ಎದ್ದು ಅವಳ ಕೆಂಪು ತುಟಿ ಆವರಿಸಿದನು.
ಬಾತ್ರೂಮ್ ಒಳಗೆ ಎಳ್ಕೊಂಡು ಹೋಗಿದ್ದ. ರೀ ಏನ್ರಿ ನೀವು, ಬಿಡಿ, ನನ್ನ ಯಾವಾಗಲೂ ಕಾಟ ಕೊಡ್ತಾ ಇರ್ತೀರ, ಭಯ ಆಗತ್ತೆ ನನಗೆ ಎಂದವಳ ನೋಡುತ್ತಾ ಅರ್ಜುನ್ ತನ್ನ ದಪ್ಪ ಮೀಸೆಯಿಂದಲೇ ಅವಳ ಕೆನ್ನೆಗೆ ಸವರುತ್ತಾ, ಭಯ ಆಗೋಕೆ ನಾನೇನು ದೆವ್ವನಾ, ನಿನ್ನ ಗಂಡ ಕಣೆ ಗೂಬೆ, ಬೆಳಗ್ಗೆನೆ ನನ್ನ ಮೇಲೆ ಕೂಗಾಡಿ ಎಪ್ಸಿ ನನ್ನ ಕೈಗೆ ಸಿಗದೆ ಹೋದೆ. ಈಗ 10 ಮುತ್ತು ಕೊಡು ಬಿಡ್ತೀನಿ, ಇಲ್ಲ ನೋಡು ಎಂದು ಕೋಪದಲ್ಲಿ ಕೇಳಿದವನ್ನ ನೋಡುತ್ತಾ ಹೆಚ್ಚು ಕಾಡದೆ 1 2 3 ಎಂದು ಲೆಕ್ಕ ಹಾಕುತ್ತಾ ಮುತ್ತು ಕೊಟ್ಟವಳಿಗೆ ಮತ್ತೇರಿತ್ತು. ಅದಾಗಲೇ ಅರ್ಜುನ್ ಕೈ ಅವಳ ದೇಹದ ಮೇಲೆಲ್ಲ ಹರಿದಾಡಿತ್ತು. ಅವನ ಸ್ಪರ್ಶದ ಗುಂಗಿನಲ್ಲೇ ಧಾವಣಿಯ ಸೆರಗು ಜಾರಿದ್ದು ಹುಡುಗಿಗೆ ತಿಳಿಯಲಿಲ್ಲ. ಒಂದೊಂದೇ ವಸ್ತ್ರ ಬೇರೆಯಾಗಲು, ರೀ ಏನು ಮಾಡ್ತಿದ್ದೀರಾ ಎಂದು ಸ್ವರವೇ ಇಲ್ಲದೆ ಪಿಸು ನುಡಿದವಳ ತುಟಿಗೆ ತೋರು ಬೆರಳು ತಾಕಿಸಿದ ಅರ್ಜುನ್, ಶು ಮಾತಾಡ್ಬಿಡಾರು, ಹೇಳಿದ್ದೆ ಅಲ್ವಾ ಇನ್ನು ರಾತ್ರಿ ಕಾಟ ಕೊಡಲ್ಲ ಬೆಳಗ್ಗೇನೆ ಎಂದು ಅವನ ಕುತ್ತಿಗೆಯಲ್ಲಿ ಮುಖ ಊರಿದನು. ನಾಚಿ ನೀರಾದವಳನ್ನು ಅಪ್ಪಿದನು. ಅವಳ ಮೇಲೆ ಬಿಸಿ ನೀರು ಹಾಕುತ್ತಾ ಮುಂದುವರೆದಿದ್ದ ಅರ್ಜುನ್, ಅಮ್ಮನ ಮನೆಗೆ ಹೋಗಬೇಕು, ಹೀಗೆ ಮುದ್ದು ಮಾಡ್ತಿದ್ರೆ ಹೇಗೆ ಎಂದು ದೀರ್ಘ ಉಸಿರು ಬಿಟ್ಟವಳನ್ನು ಕಾಡಿಸಿ ಮುದ್ದಿಸಿ ಬಿಡದೆ ಬೆರೆತಿದ್ದ. ಕೃಷ್ಣ ಎದ್ದು ದೇವ್ರಿಗೆ ಕೈ ಮುಗಿದು ಚಾಪೆ ಎತ್ತಿಟ್ಟ. ಶ್ವೇತಾ ಇನ್ನು ಮಲಗಿರಲು ಅವಳನ್ನು ಎಬ್ಬಿಸಲು ಹೋಗಲಿಲ್ಲ. ಹೊರಗಡೆ ನಡೆದವನು ಹಿತ್ತಲಲ್ಲಿ ಅರ್ಜುನ್ ಇರೋದು ತಿಳಿದು ಅರ್ಜುನ್ ರೂಮ್ನ ಬಾತ್ರೂಮ್ಗೆ ಹೊಕ್ಕು ಫ್ರೆಶ್ ಆಗಿ ತನ್ನ ರೂಮಿಗೆ ಬಂದಿದ್ದ. ತಲೆ ಒರೆಸ್ಕೊಳ್ಳುತ್ತಾ ಶ್ವೇತಾಳನ್ನು ನೋಡಲು ಮಲಗಿದ್ದವಳ ಸೀರೆ ಸರಿದಿತ್ತು. ಸೀರೆ ಸರಿ ಮಾಡಲು ಕೈ ಚಾಚಿ ಮುಂದೆ ಹೋದವನು ಕೈ ಹಿಂದೆ ತೆಗೆದುಕೊಂಡು ಕನ್ನಡಿ ನೋಡಿ ದೀರ್ಘ ಉಸಿರು ಬಿಟ್ಟ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಎಂದು ಹುಟ್ಟಲ್ಲ ಅಲ್ವಾ, ನಿಂಗೆ ನಾನಂದರೆ ಇಷ್ಟ ಇಲ್ಲ ಅಂತ ಗೊತ್ತು ಶ್ವೇತಾ ಎಂದು ಮನಸ್ಸಲ್ಲೇ ಹೇಳ್ಕೊಂಡವನು ತಲೆ ಬಾಚಿಕೊಂಡು ಹೊರ ನಡೆದಿದ್ದ. ಲಕ್ಷ್ಮಿ ಅವನಿಗೆ ಕಾಫಿ ಕೊಟ್ಟವಳು ಶ್ವೇತಾ ಇನ್ನು ಮಲಗಿದ್ದಾಳೆ ಎಂದು ತಿಳಿದು ರೂಮಿಗೆ ಹೋದ್ಲು. ಲೇ ಚಿನ್ನಮ್ಮ ಎದ್ದೇಳು, ಮದುವೆ ಆದರೂ ಇಷ್ಟು ಹೊತ್ತು ಮಲಗೋದಾ, ಎದ್ದೇಳೆ ಎಂದು ಕೂಗಲು ದೇವಿ ಮೆಲ್ಲ ಮೈ ಮುರಿದು, ಏನಮ್ಮ ನೀನು, ಸ್ವಲ್ಪ ಹೊತ್ತು ಮಲಗೋಕ್ಕೂ ಬಿಡಲ್ಲ, ಹೋಗಮ್ಮ ನೀನು ಎಂದವಳು ಮತ್ತೆ ಆ ಕಡೆ ತಿರುಗಿ ಮಲಗಿದ್ಲು. ಲಕ್ಷ್ಮಿ ಅವಳನ್ನು ನೋಡುತ್ತಾ ತಲೆ ಸವರುತ್ತಾ ಪಕ್ಕದಲ್ಲಿ ಕುಳಿತು, ಶ್ವೇತಾ ಬಂಗಾರ ಬಾ, ಬಿಸಿ ಬಿಸಿ ನೀರು ಮೈಗಾಕ್ತೀನಿ, ಈಗ 2 ತಿಂಗಳು ತಾನೇ, ಎದ್ದೇಳು ಚಿನ್ನಮ್ಮ, ಬೇಗ ಇದ್ದು ಹೊಟ್ಟೆಗೆ ಸಮಯಕ್ಕೆ ಸರಿಯಾಗಿ ಬಂದರೆ ತಾನೇ ಹೊಟ್ಟೆಲಿರುವ ಕೂಸು ಚೆನ್ನಾಗಿ ಬೆಳೆಯುತ್ತೆ ಎನ್ನಲು ಪಟ್ಟನೆ ಎದ್ಕೋತವಳಿಗೆ ಹಳೆದೆಲ್ಲ ನೆನಪಾಗಿತ್ತು. ತಾನು ತಾಯಿ ಆಗ್ತಿದ್ದೀನಿ ಎಂದು ಕಣ್ಣಿಂದ ನೀರು ಹರಿದಿತ್ತು. ಅಮ್ಮನನ್ನು ಬಿಗಿದಪ್ಪಿದ್ಲು. ಅಮ್ಮ ಕ್ಷಮಿಸಮ್ಮ, ನಾನು ಬೇಕು ಅಂತ ಮಾಡಿಲ್ಲಮ್ಮ, ಅವತ್ತು ಎಷ್ಟು ಬೇಡ ಅಂದರು ಅಮ್ಮ, ಅದು ಎಂದು ಇನ್ನೇನು ರಾಹುಲ್ ಒತ್ತಾಯ ಮಾಡಿದ್ದೆಂದು ಹೇಳ್ತಿದ್ದ ಆಕೆಯ ಮಾತಿಗೆ ಕೃಷ್ಣ ಬಂದು ಅಡ್ಡಬಾಯಿ ಹಾಕಿದ್ದ. ಅಮ್ಮ, ಅದು ನಾನೇ ಒತ್ತಾಯ ಮಾಡಿದ್ದು, ಶ್ವೇತಾದಿದ್ರಲ್ಲಿ ತಪ್ಪಿಲ್ಲ ಅಮ್ಮ, ನಾನೇ ಅವಳನ್ನು ಮದುವೆ ಆದಮೇಲೆ ತಡ್ಕೊಳ್ಳದೆ ನನ್ನ ಕ್ಷಮಿಸು ಅಮ್ಮ ಎಂದ. ಲಕ್ಷ್ಮಿ ಅವನನ್ನು ನೋಡಿ ಕೈ ಮುಗಿಯುತ್ತಾ, ನನ್ನ ಮಗಳಿಗೆ ನೀನೇ ಸರ್ವಸ್ವ ಕಣಪ್ಪ, ಅವಳು ತುಂಬ ಚಿಕ್ಕ ಕೂಸು, ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ, ನಿನಗೂ ಚೆನ್ನಾಗಿ ಗೊತ್ತು, ಮಾತು ಕೊಡು ಕೃಷ್ಣ, ಅವಳ ಕೈ ಎಂದಿಗೂ ಬಿಡಬೇಡ ಎಂದು ಲಕ್ಷ್ಮಿ ಕೇಳಿದ್ಲು. ಅವರ ಕೈ ಹಿಡಿದ ಕೃಷ್ಣ, ಖಂಡಿತ ಬಿಡಲ್ಲಮ್ಮ, ಅವಳನ್ನು ತುಂಬ ಜೋಪಾನವಾಗಿ ನೋಡ್ಕೊಳ್ತೀನಿ, ಇದು ಈ ನಿಮ್ಮ ಅಳಿಯ ಕೃಷ್ಣನ ಮಾತು ಎಂದು ಪ್ರಮಾಣ ಮಾಡ್ದ. ಲಕ್ಷ್ಮಿ ನಗುತ್ತಾ ಅಳಿಮಯ್ಯನ ಮಾತಿಗೆ ತೃಪ್ತಿಯಾಗಿತ್ತು. ಶ್ವೇತಾಗೆ ಸ್ನಾನಕ್ಕೆ ಬಾ ಎಂದು ಕರೆದು ಅಲ್ಲಿಂದ ಹೊರಹೋದ್ಲು. ಅವರು ಹೊರಹೋದ ಮೇಲೆ ಬಾಗಿಲಾಕಿ ಶ್ವೇತಾಳನ್ನು ನೋಡುತ್ತಾ, ಚಿನ್ನಮ್ಮ, ನಾನು ಹೇಳಿದ್ದನ್ನು ನೀನು ಮಾಡ್ತಿರೋದೇನು, ದಯವಿಟ್ಟು ನೀನು ಅವನ ಹೆಸರು ನಿನ್ನ ಬಾಯಲ್ಲಿ ಬರಬಾರ್ದು, ಇದು ನನ್ನ ಮಗು, ಎಲ್ಲದಕ್ಕಿಂತ ಹೆಚ್ಚಾಗಿ ಅರ್ಜುನ್ ಮರ್ಯಾದೆ ನಿನ್ನ ಕೈಲಿದೆ ಎಂದು ಹೇಳಿದವನ ನೋಡುತ್ತಾ ರಾಹುಲ್ ನೆನಪಾಗಿತ್ತು. ಅನ್ಯಾಯವಾಗಿ ನನ್ನ ಪ್ರೀತಿಯನ್ನು ಕೊಂಡುಬಿಟ್ರು ಎಂದು ನೆನಪಿಸಿಕೊಂಡವಳ ಬಳಿಗೆ ಬಂದ ಕೃಷ್ಣ ಅವಳ ಕಣ್ಣೀರು ಒರೆಸಿದ್ದ. ಅಳಬೇಡ, ಎದ್ದೇಳು, ಸ್ನಾನ ಮಾಡು, ಇವತ್ತು ಹಬ್ಬ ಕಣೆ, ಸಂಜೆ ಹಬ್ಬ ಮುಗಿಸಿ ನಿಮ್ಮನೆಗೆ ಹೋಗು, ಇದು ನಿನ್ನ ತಾಯಿ ಮನೆ. ಶ್ವೇತಾ, ಈಗ ನಮ್ಮಿಬ್ಬರ ಮದುವೆ ಆಗಿದೆ, ನನ್ನ ಮನೆಯೇ ನಿನ್ನ ಮನೆ, ಅರ್ಥ ಮಾಡ್ಕೊಳ್ತೀಯಾ ಅಂದ್ಕೊಳ್ತೇನೆ, ಮನೆಗೆ ಬರ್ತೀಯಾ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ನಾನು ನಿನ್ನ ಹತ್ರ ಯಾವ ಕೆಲಸನೂ ಮಾಡಿಸೋಲ್ಲ, ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ ಕಣೆ ಎಂದ. ಹ್ಞೂ ಎಂದ್ಲು. ತನ್ನಿಂದ ಕೃಷ್ಣನಿಗೆ ಅದೆಷ್ಟು ಕಷ್ಟ ಎಂದು ಮನಸ್ಸಲ್ಲೇ ನೊಂದ್ಕೊಂಡ್ಳು. ಅಮ್ಮ ತಂದುಕೊಟ್ಟ ಕಾಫಿ ಕುಡಿಯಲು ವಾಮಿಟ್ ಬಂದಿತ್ತು. ಹೋದವಳ ಹಿಂದೆ ಹೋದ ಕೃಷ್ಣ ಅವಳು ವಾಮಿಟ್ ಮಾಡ್ತಿದ್ರೆ ಅವಳನ್ನು ಹಿಡಿದು ಬೆನ್ನು ಸವರುತ್ತಾ ತಲೆ ಹಿಡಿದಿದ್ದ. ಅವನೇ ಅವಳ ಮುಖವನ್ನು ತೊಳೆಸಿ ಆಸ್ಪತ್ರೆಗೆ ಹೋಗೋಣ, ಸ್ನಾನ ಮಾಡಿ ರೆಡಿಯಾಗು ಚಿನ್ನಮ್ಮ ಎಂದು ಕಾಳಜಿಯಿಂದ ಕೇಳಲು ಹ್ಞೂ ಅಂದ್ಲು.
ಕೃಷ್ಣ, ಇರು ಬಟ್ಟೆ ತಂದು ಕೊಡುವೆ ಎಂದು ಒಳಗೆ ಹೋಗಲು ಆರೋಹಿ ಮತ್ತು ಅರ್ಜುನ್ ಹೊರಗೆ ಬಂದಿದ್ದರು. ಆರೋಹಿಯನ್ನ ಕಾಡ್ತಾ ಇದ್ದ ಅಣ್ಣನನ್ನು ನೋಡಿ ತನ್ನ ಮತ್ತು ರಾಹುಲ್ ಪ್ರೀತಿ ನೆನಪಾಗಿತ್ತು. ತಲೆ ಕೆಳಗಾಕಿ ನಿಂತವಳ ಕಣ್ಣು ಮತ್ತೆ ಕೊಳವಾಗಿತ್ತು. ಅರ್ಜುನ್ ಅವಳನ್ನು ನೋಡಿ ಆರೋಹಿಯನ್ನ ಬಿಟ್ಟಿದ್ದ. ಆರೋಹಿ ಶ್ವೇತಾಳನ್ನು ನೋಡಿ ನಾಚಿ ಒಳಗೋಡಿ ಹೋಗಿದ್ಲು. ಶ್ವೇತಾ, ಏನಾಯ್ತು ಬಂಗಾರ ಎಂದು ಅರ್ಜುನ್ ಹತ್ರ ಬಂದು ತಂಗಿಯ ಬಾಡಿದ ಮುಖ ನೋಡಿ ಕೇಳಲು, ಸ್ವಲ್ಪ ಸುಸ್ತು ಅಣ್ಣ ಅಷ್ಟೇ ಎಂದಳು. ಅರ್ಜುನ್ ಭಯದಲ್ಲಿ, ಚಿನ್ನಮ್ಮ ಆಸ್ಪತ್ರೆಗೆ ಹೋಗೋಣವಾ ಎಂದು ತಂಗಿಯ ತಲೆ ಸವರ್ತಾ ಕೇಳ್ದ. ಅಷ್ಟರಲ್ಲಿ ಕೃಷ್ಣ ಬಂದವನು, ನಾನು ಕರ್ಕೊಂಡು ಹೋಗ್ತೀನಿ, 2 ತಿಂಗಳಲ್ವಾ, ಈಗ ಸುಸ್ತು ವಾಮಿಟ್ ಆಗ್ತಾ ಇರುತ್ತೆ ಎಂದವನ ಮಾತಿಗೆ ಖುಷಿಯಾಗಿ ತನ್ನ ತಂಗಿ ಒಡಲಲ್ಲಿ ಪುಟ್ಟ ಕಂದನನ್ನು ಇನ್ನು ಮುಂದೆ ತುಂಬ ಜೋಪಾನ ಮಾಡಬೇಕು ಎಂದು, ನಾನು ಬರ್ತೀನಿ, ಇಬ್ಬರು ಬೇಗ ಹೊರಟು ಬನ್ನಿ, ಆಸ್ಪತ್ರೆಗೆ ಹೋಗ್ಬರೋಣ ಎಂದು ಒಳಗೋದ. ಅರ್ಜುನ್ಗೆ ಕೃಷ್ಣನ ಗುಣ ಗೊತ್ತಿತ್ತು. ಅವನು ಶ್ವೇತಾನ ಬಂಗಾರದಂತೆ ನೋಡಿಕೊಳ್ಳುವ ಎನ್ನುವ ಸಂಪೂರ್ಣ ಭರವಸೆ ತನ್ನ ಗೆಳೆಯನ ಮೇಲಿತ್ತು. ಆದರೆ ಶ್ವೇತಾ ಅವನನ್ನು ಹಾಗೆ ನೋಡ್ಕೊಳ್ತಾಳ? ಅವನಿಗೂ ಈಗ ಬೇಕಾಗಿರೋದು ಸಂಗಾತಿ ಪ್ರೀತಿ. ಅವರು ಹೇಳಿದಾಗಿ ಏನಾದರೂ ಉಪಾಯ ಮಾಡಲೇಬೇಕು, ಅವರಿಬ್ಬರು ಒಂದಾಗಬೇಕು, ಸಂತೋಷದಿಂದ ಸಂಸಾರ ಮಾಡಬೇಕು ಎಂದು ಅರ್ಜುನ್ ತನ್ನ ರೂಮಿಗೆ ಬಂದ. ಇತ್ತಲಿನ ಬಾತ್ರೂಮ್ನಲ್ಲಿ ಎಲ್ಲ ಬಟ್ಟೆಯನ್ನು ಹಗ್ಗದ ಮೇಲೆ ಹಾಕಿದ ಕೃಷ್ಣ ಅವಳಿಗೆ ಬಿಸಿ ನೀರನ್ನು ಬಕೆಟ್ಗೆ ಹಾಕಿ ಹದವಾಗಿ ತಣ್ಣೀರನ್ನು ಬೆರೆಸಿದ್ದ. ಬೇಗ ಸ್ನಾನ ಮಾಡಿ ಬಾ ಚಿನ್ನಮ್ಮ, ನಾನು ಹೊರಗಿರ್ತೀನಿ, ಸುಸ್ತಾದರೆ ಕರಿ ಎಂದ. ಅವಳು ಒಳಗೆ ಬಂದವಳು ಕೆಳಗೆ ಬಿದ್ದಿದ್ದ ಸೋಪಿನ ಮೇಲೆ ನೋಡದೆ ಕಾಲಿಟ್ಟವಳು ಸೀದಾ ಅವನ ತೋಳಲ್ಲಿ ಬಿದ್ದು ಬಂದಿಯಾಗಿದ್ಲು. ಅವಳನ್ನು ಬೀಳದಂತೆ ಗಟ್ಟಿಯಾಗಿಡಿದ. ಹುಷಾರು, ಹೊಟ್ಟೆಲ್ ಪಾಪು ಇದೆ ಎಂದನು. ಆದರೂ ಅವನಿಂದ ದೂರವಾಗದೆ ತೋಳಲ್ಲೇ ಬಂದಿಯಾಗಿದ್ದ ಶ್ವೇತಾ ಅವನ ಮುದ್ದು ಮುಖವನ್ನು ಮೊದಲ ಬಾರಿಗೆ ನೋಡಿದ್ಲು. ಗೋಧಿ ವರ್ಣವಾದರೂ ಲಕ್ಷಣವಾಗಿ ಒಳಿತಿದ್ದ. ತಲೆ ತುಂಬ ಇದ್ದ ರೇಷ್ಮೆ ಕೂದಲು ಗಾಳಿಗಾರ್ತಿತ್ತು. ದಪ್ಪ ಮೀಸೆ ಅವಳನ್ನೇ ಕೆಣಕಿತ್ತು. ಬನಿಯನ್ ತೊಟ್ಟಿದ್ದ. ಅವನ ಕಟ್ಟುಮಸ್ತಾದ ತೋಳು, ಚೂಪು ಕಣ್ಗಳನ್ನು ನೋಡುತ್ತಾ ಕಳೆದು ಹೋಗಿದ್ಲು. ಕೃಷ್ಣ ಅವಳನ್ನು ಚಿಕ್ಕದ್ರಿಂದ ನೋಡಿದ್ರಿಂದ ಎಂದಿಗೂ ಕೆಟ್ಟ ಭಾವನೆಯಲ್ಲಿ ನೋಡಿರಲಿಲ್ಲ. ಇಂದು ಅರಿಯದೆ ಹೆಂಡತಿಯಾಗಿದ್ಲು. ತನ್ನನ್ನೇ ನೋಡ್ತಿದ್ದ ಅವಳ ಪುಟ್ಟ ಕಣ್ಣಲ್ಲಿ ಅದೇನೋ ಸೆಳೆತ. ಈಗಷ್ಟೇ ಮುಂಜಾನೆಗೆ ಅರಳಿದ ಗುಲಾಬಿಯ ಮೊಗ್ಗಿನಂತೆ ಮುದ್ದಾಗಿ ಕೆಂಪಾಗೊಳ್ಳುತ್ತಿದ್ದ ಅವಳ ಮೊಗವನ್ನೇ ಆರ್ದ್ರವಾಗಿ ನೋಡ್ತಿದ್ದ. ಕೃಷ್ಣನ ತೋಳನ್ನು ಅಪ್ಪಿದವಳು ಅರಿಯದೆ ಅವನ ಎದೆಗೆ ಮುಖವೂರಿ ಉಸಿರು ಬಿಟ್ಟಿದ್ಲು. ಕೃಷ್ಣ ಮೆಲ್ಲ ಅವಳ ಬೆನ್ನನ್ನು ಸವರುತ್ತಾ ಮಗ್ನನಾಗಿದ್ದ. 10 ನಿಮಿಷ ಆಗೇ ಇದ್ದ ಕೃಷ್ಣ ಅವಳ ಗಲ್ಲವನ್ನು ಎತ್ತಿ ಸ್ನಾನ ಮಾಡಿ ಬೇಗ ಬಾ ಎಂದು ಹೇಳಿದವನ ನೋಡುತ್ತಾ ಶ್ವೇತಾ ಎಂದು ತಲೆಯಾಡಿಸಿ ಅವನ ಕೆನ್ನಿಗೆ ತುಟಿ ಸೋಕಿಸಿದ್ಲು. ಕೃಷ್ಣ ಅವಳ ಸ್ಪರ್ಶಕ್ಕೆ ಅಂಜಿ ಅವಳನ್ನು ನೋಡುತ್ತಾ ರಮ್ಯಾ ನೆನಪಾಗಲು ತಕ್ಷಣ ದೂರ ಸರಿದಿದ್ದ. ಅಲ್ಲಿಂದ ಹೊರ ನಡೆದವನ ಕಣ್ಣು ಕೊಳವಾಗಿತ್ತು. ಶ್ವೇತಾ ತಾನು ಏನು ಮಾಡಿದೆ ಎಂದು ಯೋಚಿಸುತ್ತಾ ಬೇಗ ಮೆಂದು ಹೊರಬಂದ್ಲು. ಅವರಿಬ್ಬರ ಮಧ್ಯೆ ಪ್ರೀತಿ ಮೂಡಲು ಅರ್ಜುನ್ ಆರೋಹಿಯೇ ಉಪಾಯ ಮಾಡಬೇಕಿತ್ತು. ಮುಂಜಾವಿನ ಕೆಲಸದ ತಯಾರಿಯಲ್ಲಿದ್ದ ಹೆಂಗಸರನ್ನು ಸೂರ್ಯ, ಧರ್ಮಯ್ಯ ಮತ್ತು ಮೊಮ್ಮಗಳು ಆರ್ಯ ಹೊರಗಿನಿಂದ ಜೋರಾಗಿ ಕರೆದಿದ್ರು. ಹೊರಗೆ ಬಂದು ನೋಡಲು ಆರ್ಯ ತನ್ನ ಕೈಯಲ್ಲಿ ಪುಟ್ಟ ಗಣಪತಿ ಹಿಡಿದು ಗಣಪತಿ ಮೊಪ್ಪ ಮೋರಿಯ, ಮಂಗಳಮೂರ್ತಿ ಮೋರಿಯ ಎಂದು ಹೇಳ್ತಿದ್ರೆ ದೊಡ್ಡಪ್ಪ ಸೂರ್ಯ ಮತ್ತು ಅಜ್ಜ ಧರ್ಮಯ್ಯ ಮಗು ಆರ್ಯಾಳ ತಾಣಕ್ಕೆ ಕುಳಿತಿದ್ರು. ಆರೋಹಿ ಆರತಿ ಮಾಡಿ ಗಣಪತಿಯನ್ನು ದೇವರ ಮನೆಯಲ್ಲಿ ಏರಿಸಿದ್ಲು. ಅರ್ಜುನ್ ಕೃಷ್ಣ ನಗುತ್ತಾ ಆರ್ಯನ ಎತ್ಕೊಂಡು ಒಂದು ಸುತ್ತು ಸುತ್ತಿಸಿದ್ರು. ಗೌರಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತಿದ್ದವಳ ನೋಡಿ ಕೈ ಹಿಡಿದ ಸೂರ್ಯಪ್ಪ ಅವರನ್ನು ಎಳೆದುಕೊಂಡು ರೂಮ್ಗೆ ಹೋಗಿದ್ರು. ಲಕ್ಷ್ಮಿ ಕೋಪದಲ್ಲಿ ಬಿಡಿ ನನ್ನ ಕೈ ಎನ್ನಲು ಸೂರ್ಯಪ್ಪ ಅವಳ ಮುಂದೆ ಕೈ ಮುಗಿದು ನಿಂತ. ನನಗೆ ಗೊತ್ತು ನಿನಗೆ ನಾನೆಷ್ಟು ನೋವು ಕೊಟ್ಟಿದ್ದೀನಿ ಅಂತ. ನನ್ನ ಈ ಮಾತುಗಳಿಂದ ನಿನ್ನ ಮನಸ್ಸನ್ನು ಮತ್ತೆ ನಾನು ಗೆಲ್ಲಲಾರೆ. ಆದರೆ ನಿನ್ನ ಪ್ರೀತಿಗೆ ನಾನು ಮೋಸ ಮಾಡಿಲ್ಲ ಲಕ್ಷ್ಮಿ. ತುಳಸಿಗೆ ಅನ್ಯಾಯವಾಗಿದ್ದು ನಾನು ಬಾಯಿ ಮುಚ್ಚಿದ ಕಾರಣ ತಾನೇ. ಇಲ್ಲ ಅಂದಿದ್ರೆ ಇಂದು ಆಕೆ ಈ ಮನೆಯಲ್ಲಿ ಚಿನ್ನದಂತೆ ಬಾಳೆ ಬದುಕ್ತಿದ್ಲು. ನನ್ನ ಈ ತಪ್ಪನ್ನು ಕ್ಷಮಿಸಬೇಡ. ಒಂದೇಟು ಹೊಡೆದ್ರೂ ಚಿಂತೆ ಇಲ್ಲ, ದೊಡ್ಡ ಶಿಕ್ಷೆ ಬೇಕಾದರೂ ಕೊಡು, ಆದರೆ ಮಾತಾಡದೆ ಮಾತ್ರ ಇರಬೇಡ. ನಿನ್ನೆಯಿಂದ ಒಂದು ಶಬ್ದ ಕೂಡ ನನ್ನ ಹತ್ರ ನೀನು ಮಾತಾಡಿಲ್ಲ. ಇಷ್ಟು ವರ್ಷಗಳಲ್ಲಿ ನಾನು ನನ್ನ ಹೆಂಡತಿಯನ್ನು ಮಾತಾಡ್ತಾ ನಗ್ತಾ ನೋಡಿರುವೆ ಕಣೆ. ಈ ರೀತಿ ಮೌನಗೌರಿಯಾಗಿ ಅಲ್ಲ, ದಯವಿಟ್ಟು ಮಾತಾಡಮ್ಮ ಎಂದು ಕಣ್ಣೀರು ಹಾಕುತ್ತಾ ಅವಳ ಕಾಲಿಗೆ ಬಿದ್ದವನಿಂದ ದೂರ ಸರಿದವಳು, ರೀ ಏನು ಮಾಡ್ತಿದ್ದೀರಿ, ಎದ್ದೇಳಿ. ನಿಮ್ಮ ತಪ್ಪನ್ನು ಕ್ಷಮಿಸಾಯಿತು. ಮನುಷ್ಯನಿಗೆ ಪ್ರಾಯಶ್ಚಿತವೇ ದೊಡ್ಡ ಶಿಕ್ಷೆ. ಅದನ್ನು ನೀವೀಗಾಗಲೇ ಅನುಭವಿಸ್ತಿದ್ದೀರಾ ಸೂರ್ಯ. ಈಗ ನಾನು ಬಿಡಿ, ತುಂಬ ಕೆಲಸಗಳಿದೆ ಎಂದು ಹೋಗ್ತಿದ್ದವಳ ಹಿಂದಿನಿಂದ ಅಪ್ಪಿದ ಸೂರ್ಯಪ್ಪ, ಕ್ಷಮಿಸಿದ್ದೀನಿ ಅಂತ ಒಮ್ಮೆ ಹೇಳೆ ಎಂದವನ ಎದೆಗೆ ಗುದ್ದುತ್ತಾ, ಏನಿದು ನಿಮ್ಮ ಚೇಷ್ಟೆ? ವಯಸ್ಸಾಯಿತು, ಮೊಮ್ಮಗು ಬರೋ ಹೊತ್ತಿಗೆ ಈ ಮುದ್ದಾಟ ಬೇಕಾ? ಬಿಡಿ ನನ್ನನ್ನು, ಥೂ ಎಂದು ನಾಚಿದ್ದ ಲಕ್ಷ್ಮಿಯನ್ನು ಬಿಡದೆ ಗಟ್ಟಿಯಾಗಿ ಅಪ್ಪಿದ ಸೂರ್ಯಪ್ಪ, ವಯಸ್ಸಾದರೂ ಹುಣಸೆ ಮರಕ್ಕೆ ಮುಗ್ಬರುವುದೇ? ಅಂದು ನಾನು ಮಾಡಿದ ತಪ್ಪುಗಳಿಂದ ನಿನ್ನ ತುಂಬ ದೂರ ಮಾಡಿಕೊಂಡೆ. ಇಂದು ನಾನು
ನನ್ನ ಉಳಿದ ಜೀವನ ನಿನ್ನ ಜೊತೆ ಚೆನ್ನಾಗಿ ಸಂತೋಷದಿಂದ ಕಳೆಯುವೆ ಎಂದು ಹಣೆಗೆ ಚುಂಬಿಸಿದವನು ಅವನ ಎದೆಗೆ ಒರಗಿದ ಲಕ್ಷ್ಮಿ, ಕ್ಷಮೆ, ನನ್ನ ಬಳಿ ಇಲ್ಲ ಅಂದರೆ ನಿಮ್ಮ ಪ್ರೀತಿಯ ಮಗನ ಹತ್ರ ಮಾತಾಡಿ ಕೇಳಿ. ಅವನು ಮಗುವಿನಿಂದಲೂ ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ಅವನಿಗೆ ಅವರ ಅಪ್ಪಯ್ಯನೇ ಹೀರೋ. ನಿನ್ನೆ ನಿಮ್ಮ ಬಗ್ಗೆ ಹೇಳುವಾಗ ಅವನ ಕಣ್ಣು ಕೆಂಪಾಗಿತ್ತು ಸೂರ್ಯ. ಅವನು ನಿಮ್ಮನ್ನು ತುಂಬ ಗೌರವಿಸ್ತಾನೆ. ಹೋಗಿ ಮೊದಲು ಅರ್ಜುನ್ ಹತ್ರ ಮಾತಾಡಿ. ಹಾಗೆ ಶ್ವೇತಾ ಮದುವೆ ಬೆಟ್ಟದ ಶಿವಪ್ಪನ ಮುಂದೆ ಅದ್ಧೂರಿಯಾಗಿ ಕೃಷ್ಣನ ಜೊತೆ ಮಾಡಿಕೊಡಿ. ಅವಳಿಗೆ ಒಡವೆ, ವಸ್ತ್ರ ಯಾವುದನ್ನು ಕಡಿಮೆ ಮಾಡಬಾರ್ದು. ಈಗ ನನ್ನ ಬಿಡಿ. ಇಲ್ಲ, ನಿಮ್ಮ ಚೇಷ್ಟಿಗೆ ಅರ್ಜುನ್ಗೆ ತಮ್ಮ ತಂಗಿ ಬಂದರೆ ಕಷ್ಟ ಎನ್ನಲು ಸೂರ್ಯ ನಗುತ್ತಾ ಬಿಳಿ ಮೀಸೆಯನ್ನು ತಿರುಗುತ್ತಾ, ಹೌದು, ಈ ಉಪಾಯ ಚೆನ್ನಾಗಿದೆ ಅಲ್ವೇನೆ ಲಕ್ಷ್ಮೂ? ಅದ್ರ ಬಗ್ಗೆ ರಾತ್ರಿ ಯೋಚನೆ ಮಾಡ್ತೀನಿ. ಈಗ ಶ್ವೇತಾ ಮದುವೆ ಕಾರ್ಯ ಎಲ್ಲವನ್ನ ನಾನೇ ಮುಂದೆ ನಿಂತು ಮಾಡುವೆ. ನಿನಗೆ ಖುಷಿ ಅಲ್ವಾ ಎಂದು ಹೇಳಿದನು. ಲಕ್ಷ್ಮಿ ತನ್ನ ಗಂಡನ ಬಾಯಲ್ಲಿ 20 ವರ್ಷಗಳ ನಂತರ ಲಕ್ಷ್ಮು ಎಂಬ ಮಾತು ಕೇಳಿತ್ತು. ಅವನು ಮತ್ತೊಮ್ಮೆ ಹಾಗೆ ಪ್ರೀತಿಯಿಂದ ಕರೆದದ್ದು ಕೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಖುಷಿಯಿಂದ ಹ್ಞೂ ಎಂದವಳು ಬನ್ನಿ ಹೋಗೋಣ ಎಂದಾಗ ಇಬ್ಬರು ನಗುತ್ತಾ ಹೊರಗೆ ಬಂದರು. ಅದನ್ನು ಹೊರಗೆ ನಿಂತು ಕೇಳಿಸ್ಕೊಂಡ ನೀಲಮ್ಮ ಮತ್ತು ಧರ್ಮಯ್ಯ ಕೂಡ ಅಪ್ಕೊಂಡು ಮುಂದೆ ಅರ್ಜುನ್ಗೆ ಯಾವ ನೋವು ಆಗಬಾರ್ದು, ಹಾಗೆ ಮೊಮ್ಮಗ ಖುಷಿಯಿಂದ ಇರಬೇಕು ಎಂದು ತೀರ್ಮಾನ ಮಾಡಿಕೊಂಡು ಶ್ವೇತಾ ಮದುವೆಗೆ ತಯಾರಿ ನಡೆಸಿದ್ರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.